ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಬಿಜೆಪಿಯ ಒತ್ತಾಯ. ನಮ್ಮ ಜೊತೆ ಮಾತನಾಡೋದಕ್ಕೆ ಸಚಿವ ನಾಗೇಂದ್ರ ಅವರೇ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಮಾತಾಡೋಣ. ನಾಗೇಂದ್ರ ಅವರು ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಅವ್ರು ಹೇಳ್ತಾ ಇರುವಂಥದ್ದು, ಸಚಿವರಾಗಿ ನೀವು ಮುಂದುವರಿಬಾರ್ದು, ನಿಮ್ಮಲ್ಲಿ ಆರೋಪ ಇದೆ, ಹೀಗಾಗಿ ರಾಜೀನಾಮೆ ಕೊಡಬೇಕು, ಇಲ್ಲಾಂದರೆ ನಾವು ಸದನದಲ್ಲೂ ಕೂಡ ಇದನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತಿನ ಪ್ರತಿಭಟನೆ ಮತ್ತು ಬಿಜೆಪಿ ಆರೋಪಕ್ಕೆ ನೀವೇನು ಹೇಳ್ತೀರಿ? ಈಗಾಗಲೇ ಕೂಡ ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ವಿರೋಧ ಪಕ್ಷದವರು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಂತಾಗ ಇದನ್ನೆಲ್ಲ ಇಂಥ ಕಾರ್ಯಕ್ರಮಗಳು ಮಾಡೋದೆಲ್ಲ ಸಹಜ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಇವತ್ತು ಭಾಳ ಅಚ್ಚುಕಟ್ಟಾಗಿ ಇವತ್ತು ರಾಜ್ಯದ ಜನತೆಗೆ ಮೆಚ್ಚುವಂಥದ್ದನ್ನು ಕೆಲಸ ಮಾಡ್ಕೊಂಡು ಆಗ್ತಾಯಿದೆ. ಇದ್ರ ಮೇಲೆ ಒಂದು ಮಸಿ ಬೆಳಿಬೇಕಂತೇಳಿ ಇಂಥ ಒಂದು ಕಾರ್ಯರೂಪಕ್ಕೆ ಅವರು ಕೈ ಹಾಕಿದ್ದಾರೆ. ಇವತ್ತು ಬಹುಶಃ ಏನು ವಿರೋಧ ಪಕ್ಷದಲ್ಲಿ ಕುಂತು ಇಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಹಾಸ್ಯಾಸ್ಪದ. ಅದರ ಜೊತೆಗೆ ಅವ್ರು ಏನು ಈ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವೆಲ್ಲ ಕೂಡ ಈಗಾಗಲೇ ಕೂಡ ನ್ಯಾಯಾಲಯದಲ್ಲಿದ್ದಾವೆ. ಸರ್, ಇದ್ರ ಜೊತೆಗೆ ರಾಜಕೀಯ ಪ್ರೇರಿತ ಇಂಥ ಮಾತುಗಳು ಕೂಡ ಸಾಕಷ್ಟು ಬರ್ತಾ ಇದೆ. ಈಗಾಗಲೇ CBI ತನಿಖೆ ಬಗ್ಗೆ ಅನೇಕರು ಹೇಳ್ತಾರೆ. CBIಯಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಬಂದಿದೆ, ಅದರಲ್ಲಿ ನಿಮ್ಮ ಹೆಸರು ಉಲ್ಲೇಖ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. ಈ CBI ತನಿಖೆ ಬಗ್ಗೆ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ಇದನ್ನು ಕೆಲವರು ಪೊಲಿಟಿಕಲಿ ಮೋಟಿವೇಟ್ ಅಂತ ನೀವು ಮಾತಾಡ್ತಾ ಇವತ್ತು ಬೆಳಗ್ಗೆ ಮಾತಾಡ್ತಾ ಬೇರೆ ಕಡೆ ಹೇಳಿದಿರಿ. ಯಾಕೆ ಪೊಲಿಟಿಕಲಿ ಮೋಟಿವೇಟೆಡ್? ನಿಮ್ಮ ವಿರುದ್ಧ ಆರೋಪ ಮಾಡೋದಕ್ಕೆ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸರ್, ನೀವು ಅದನ್ನು ಹೇಗೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತೀರಿ? ಇಲ್ಲ, ಖಂಡಿತವಾಗಿ ಕೂಡ ಅವರು ನಮ್ಮ ಸರ್ಕಾರದ ಒಂದು ಏಳಿಗೆಯನ್ನು ಸಹಿಸಲಾರ್ದೇ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟಾಗಿ ರಾಜಕೀಯ ಪ್ರೇರಿತವಾದಂಥ ಒಂದು ಕೇಸುಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಡೀ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನನ್ನ ಮೇಲೆ ಒಂದೇ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲಿ ಅವರಿಗೆ ಕರ್ನಾಟಕ ಯಾವ ಕ್ಷೇತ್ರಗಳಲ್ಲಿ ಯಾವುದ್ಯಾವುದೋ ಅವರು BJP ವೀಕ್ ಇದನ್ನು ಕಾಂಗ್ರೆಸ್ ಸ್ಟ್ರಾಂಗ್ ಇದನ್ನು ಅಂಥ ಕ್ಷೇತ್ರಗಳಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅವರು ಕೆಲವ್ರನ್ನ ಗುರ್ಸ್ಕೊತಾ ಇದ್ದಾರೆ. ಆ ಗುರ್ಸ್ಕೊಂಡು ಅವ್ರ ಮೇಲೆ ಒಂದು ಯಾವುದೋ ಒಂದು ಕಾರಣ ರೂಪವಾಗಿ ಇಂಥದ್ದನ್ನು CBI ED ಬಿಡುವಂಥದ್ದು ಮಾಡ್ತಾಯಿದ್ದಾರೆ. ಅದೇ ರೀತಿಯಾಗಿ ಕೂಡ ಕರ್ನಾಟಕದಲ್ಲಿ ಕೂಡ ನನ್ನ ಮೇಲಿಂದ ಕೂಡ ಶುರು ಮಾಡಿದ್ದಾರೆ. ನಿಮ್ಮ ಮೇಲೆ ಯಾಕೆ ಮಾಡಿದ್ದಾರೆ ಅನಿಸುತ್ತೆ? ಖಂಡಿತವಾಗೂ ನಾನು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ವಿ. ಅದರ ಜೊತೆಗೆ ಇಡೀ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳನ್ನು ಕಾಂಗ್ರೆಸ್ ನಾವು ಗೆಲ್ಲಿಸ್ಕೊಂಡು ಬಂದಿದ್ವಿ. ನಾವಂತಲ್ಲ, ನಮ್ಮ ಪಕ್ಷ ಅಲ್ಲಿ ಸ್ಟ್ರಾಂಗ್ ಆಗಿದೆ. ಇದನ್ನು ಮಸಿ ಬೆಳಿಬೇಕಷ್ಟೇ. ಅವ್ರಿಗೇನು ಉದ್ದೇಶ ಏನಂದರೆ ಕಾಂಗ್ರೆಸ್ ಪಕ್ಷನ ಯಾವ ರೀತಿಯಾಗಿ ಕೂಡ ಇಕ್ಕಟ್ಟಿಗೆ ಸಿಲ್ಸ್ಬೇಕು ಅನ್ನೋದನ್ನೇ ಅವ್ರಿಗಷ್ಟೇ. ಅಲ್ಲಿಂದ ಇಂಥ ಒಂದು ಸಂಸ್ಥೆಗಳನ್ನು ಇಟ್ಕೊಂಡಿದ್ದಾರೆ, CBI ED ಅಂಥದ್ದನ್ನು. ನಾನಲ್ಲ, ಇವತ್ತು ಚಿಕ್ಕ ಮಕ್ಕಳು ಕೇಳಿದ್ರೆ ಕೂಡ ಇವತ್ತು ಹೇಳ್ತಾರೆ ED CBI ಅಂದರೆ ಅದು BJP ಪ್ರೇರಿತವಾದಂಥ ಕೃಪಾಪೋಷಿತವಾದಂಥ ಒಂದು ಸಂಸ್ಥೆಗಳಂತೇಳಿ. ಅವ್ರಿಗೆ ಯಾರು ಬೇಕಾಗಲ್ಲೋ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋಂಥದ್ದನ್ನು ಈ ED CBIಗಳಿಂದ ಮಾಡ್ತಾಯಿದ್ದಾರೆ. ಇದು ನಾನು ಸಂಪೂರ್ಣವಾಗಿ ಹಲವಾರು ಬಾರಿ ಹೇಳಿದ್ದೀನಿ, ರಾಜಕೀಯ ಪ್ರೇರಿತವಾದಂಥ ಒಂದು ಇದನ್ನು ಕೇಸನ್ನು ಮಾಡ್ತಾಯಿದ್ದಾರೆ ಅವರು. ಸರ್, ಈಗ ಜೂನ್ 2ನೇ ತಾರೀಕು 2026 ಜೂನ್ 2ನೇ ತಾರೀಕು ಒಂದು ಪ್ರೆಸ್ ನೋಟು ಕೂಡ ಬಂತು. ಅಂದರೆ CBI ಅವರ ಪ್ರೆಸ್ ನೋಟ್ ರಿಲೀಸ್ ಆಯಿತು. ಸರ್, ಆ ಪ್ರೆಸ್ ನೋಟಲ್ಲಿ ನೀವು ಪ್ರಧಾನ ಮತ್ತು ವ್ಯಾಪಕವಾದಂಥ ಪಾತ್ರ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಅದರಲ್ಲಿ ಮಾಡಿದ್ದಾರೆ. ಈ CBI ಪ್ರೆಸ್ ನೋಟ್ ಹಾಗಾದರೆ ಸುಳ್ಳ? ಖಂಡಿತವಾಗಿ ನೋಡಿ, ಯಾಕಂದರೆ ಜೂನ್ 3ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು, ಜನಪ್ರಿಯರಾದಂಥ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಪ್ರಮಾಣ ವಚನ ತೊಗೊಳ್ಬೇಕಂತೇಳಿ ನಿರ್ಣಯ ಆಗುತ್ತೆ. ಅವತ್ತೇ ಎಲ್ಲ 30 ಕ್ಯಾಬಿನೆಟ್ ದರ್ಜೆಗಳ ಸಚಿವರನ್ನು ತೊಗೊತಾರಂತ ಹೇಳ್ತಾರೆ. ಅವತ್ತು ಏಕಾಏಕಿ 2ನೇ ತಾರೀಕು ಓಡೋಡಿ ಬಂದು ಒಂದು ಪ್ರಯತ್ನ ಮಾಡ್ತಾರೆ. ಏನು ಹೇಳಲ್ಲ, ಏನೋ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. CBIಯಲ್ಲಿ ನಾವು ಚಾರ್ಜ್ ಶೀಟಲ್ಲಿ ನಾಗೇಂದ್ರನ ಹಾಕ್ತಾಯಿದ್ದೀವಿ ಅಂತೇಳಿ. ಅದು ಅವಶ್ಯಕತೆಯೇ ಇದ್ದಿಲ್ಲ. ಕಳೆದ 2 ವರ್ಷದಿಂದ ಪೆಂಡಿಂಗ್ ಇಟ್ಕೊಂಡಿದ್ರು ಅವರು. ನಂದು ಯಾವತ್ತು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಾರೋ ಅವತ್ತು ಮಾತ್ರನೇ ಅದು ಮುನ್ನೆಲೆಗೆ ತರ್ತಾಯಿದ್ರು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಯಾವತ್ತು ಮಾಡ್ತಾರೋ ಅವತ್ತೊಂದು ನೋಟಿಸ್ ಕೊಡೋದು ನಮಗೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇವತ್ತು ನಾಳೆ ನಡೀತಿದೆ ಅಂತೇಳಿ ತಮ್ಮ ಮಾಧ್ಯಮದಲ್ಲಿ ಬಂದಾಗ ಇದನ್ನು ಗುರ್ಸ್ಕೊಂಡು ನೋಡ್ತಾಯಿದ್ರು. ಅಂಥ ಟೈಮಲ್ಲಿ ಒಂದು ನೋಟಿಸ್ ಕೊಡೋದು, ನನ್ನ ಕರೆಸ್ಕೊಳ್ಳೋದು. ಈ ರೀತಿಯಾಗಿ ಹಲವಾರು ಬಾರಿ ಕರೆಸಿದ್ದಾರೆ. ನಾನು ಹಲವಾರು ಬಾರಿ ಹೋಗಿ ಅವ್ರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ಬಂದಿದ್ದೀನಿ. ಆದರೆ ನನಗೇನಂದರೆ, ಒಂದು 3ನೇ ತಾರೀಕು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೊಗೊಂಡಾಗ 2ನೇ ತಾರೀಕು ಈ ರೀತಿ ಬಂದು ಪ್ರೆಸ್ ನೋಟ್ ಕೊಟ್ಬಿಟ್ಟು ಅವರು ಒಂದು ನಮ್ಮ ಸರ್ಕಾರದ ಮೇಲೆ ಒಂದು ಗಂಭೀರವಾದಂಥ ಒಂದು ಆರೋಪ ಮಾಡ್ತಾರೆ ಅಂದರೆ, ಇದು ಕಂಪ್ಲೀಟಾಗಿ ಯಾರೋ ಒಬ್ಬ ಈ ತನಿಖಾ ಸಂಸ್ಥೆಗಳನ್ನು ನಡೆಸಿದಂತೆಯೇ ನಮಗೆ ಕಾಣುತ್ತೆ. ಇವತ್ತು ಅಂದರೆ 3ನೇ ತಾರೀಕು ಪ್ರಮಾಣ ವಚನ, 2ನೇ ತಾರೀಕು ನಿಮ್ಮ ಬಗ್ಗೆ ಒಂದು ಪ್ರೆಸ್ ನೋಟು. ಅಂದರೆ ಅಲ್ಲಿ ನಿಮ್ಮನ್ನು ಸಚಿವರಾಗಬೇಕು ಆಗಬಾರ್ದು ಅನ್ನೋ ರೀತಿಯಲ್ಲಿ ಟಾರ್ಗೆಟಾ? 100ಕ್ಕೆ 100%. ಇದು ಏನು ಇವತ್ತು ಅಂದ್ಕೊಂಡಿದ್ದಾರಲ್ಲ ಅವರು, ನಾನು ಸಚಿವ ಆಗಬಾರ್ದು. ಇಲ್ಲಿ ನಾನು ಸಚಿವ ಆಗಿಬಿಟ್ಟು ಒಬ್ಬ ದಲಿತರಲ್ಲಿ, ಒಬ್ಬ ಯುವಕರಲ್ಲಿ, ಒಬ್ಬ ಒಳ್ಳೆಯ ಕ್ರಿಯಾಶೀಲ ವ್ಯಕ್ತಿಗಳನ್ನು ಇವರು ಐಡೆಂಟಿಫೈ ಮಾಡ್ತಾಯಿದ್ದಾರೆ. ಇಂಥದನ್ನು ಅವರು ಮನವರಿಕೆ ಮಾಡಿಕೊಂಡು ಇವ್ರು ಹಾಕ್ಕೊಡ್ದು ಯಾವುದೇ ಕಾರಣಕ್ಕೂ ಇವ್ರ ಮೇಲೆ ನಾವು ಒಂದು ಪಾಯಿಂಟ್ ಮಾಡಿ ಬಿಟ್ಬಿಡಬೇಕು, ಅವ್ರ ಮೇಲೆ ಕೆಸರು ಹೆಚ್ಚಿ ಬಿಟ್ಬಿಡಬೇಕು.
ಆ ರೀತಿಯಾದಂಥ ಒಂದು ಕೆಲಸವನ್ನು ಇವತ್ತು ಏನು ಸಣ್ಣ ಪೊಲೀಸ್ ಸ್ಟೇಷನ್ಗಳು ಮಾಡ್ತಾರಲ್ಲ ಆ ರೀತಿಯಾದಂಥದ್ದನ್ನು ವ್ಯವಸ್ಥೆಯನ್ನು ಇವತ್ತು ಸಿ ಬಿ ಐ ಇಡಿ ತನಿಖೆಗಳು ಮಾಡ್ತಾಯಿದ್ರೆ ಸಿ ಬಿ ಐ ಬಗ್ಗೆ ಭಾಳ ದೊಡ್ಡ ನಂಬಿಕೆ ಇತ್ತು ನನಗೆ, ಭಾಳ ದೊಡ್ಡ ಮಟ್ಟದಲ್ಲಿ ನಂಬಿಕೊಂಡಿದ್ದೆ ನಾನು. ಸಿ ಬಿ ಐ ಅಂದರೆ ಒಂದು ಕೇಂದ್ರ ಸಂಸ್ಥೆಯಿಂದ ತನಿಖಾ ದಳ, ಅದರಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ, ಒಳ್ಳೆಯದು, ಅದರಲ್ಲಿ ಮಾಡಿದ್ರೆ ಸತ್ಯಾಂಶಗಳನ್ನೇ ತರ್ತಾರೆ. ಅಂದರೆ ನನ್ನ ಕೇಸಲ್ಲಿ ನಾನು ನೋಡಿದ್ದೀನಿ, ಸ್ವತಃ ನೋಡಿದ್ದೀನಿ, ಒಂದು ಸುಳ್ಳನ್ನೇ ತೆಗೆದುಕೊಂಡು ಬಂದು ಅವರು ಫಿಟ್ ಮಾಡುವಂಥದ್ದು ಕೆಲಸ ಮಾಡ್ತಾಯಿದ್ದಾರೆ.